ಆಗಸ್ಟ್ 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ಇದೆ. ಭೀಮನ ಅಮಾವಾಸ್ಯೆನ ಯಾಕೆ ಆಚರಿಸ್ತಾರೆ, ಇದ್ರ ಹಿಂದಿನ ಮಹತ್ವ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಆಷಾಢದ ಅಮಾವಾಸ್ಯೆ ಕೂಡ ಆಗಿರುತ್ತೆ. ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆಯನ್ನು ಆಚರಿಸ್ತಾರೆ. ಮದುವೆಯಾಗದ ಕನ್ಯೆಯರು ತನಗೆ ಒಳ್ಳೆಯ ಪತಿ ಸಿಗಬೇಕು ಅಂತ ಹೇಳಿ, ಮದುವೆಯಾದ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ವ್ರತನ ಕೈಗೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಮದುವೆ ಆದಂತ ಹೆಣ್ಣು ಮಗಳು ಗಂಡನಿಗಾಗಿ ಮಾಡುವ ವ್ರತವೇ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ. ಭೀಮನ ಅಮಾವಾಸ್ಯೆ ಬರೀ ಪತಿಯ ಪೂಜೆಗೆ ಸೀಮಿತವಲ್ಲ. ಸಹೋದರ, ಮನೆಯ ಗಂಡಸರು, ಹಾಗೆ ಯಾರೇ ಆಗಿದ್ರು ಇವರ ಸುಖ ಸಮೃದ್ಧಿ ಮತ್ತು ಆಯಸ್ಸಿಗಾಗಿ ಮನೆಯ ಹೆಣ್ಣು ಮಕ್ಕಳು ಇದನ್ನ ಮಾಡೋದು ವಾಡಿಕೆ. ಕಂದ ಪುರಾಣದಲ್ಲಿ ಏನಂತ ಇದೆ ಅಂತ ಹೇಳಿದ್ರೆ, ರಾಜನೊಬ್ಬ ತನ್ನ ಸತ್ತ ಮಗನಿಗೆ ಹೆಣ್ಣನ್ನು ಕೊಡೋದಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಅವರಿಗೆ ಸೂಕ್ತ ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಒಬ್ಬ ಬಡ ಬ್ರಾಹ್ಮಣ ಮುಂದೆ ಬರ್ತಾನೆ. ಆತನ ಮಗಳು ಪ್ರತಿ ವರ್ಷನೂ ಕೂಡ ಭೀಮನ ಅಮಾವಾಸ್ಯೆ ಮಾಡ್ಕೊಂಡು ಬಂದಿರ್ತಾಳೆ. ರಾಜನ ಸತ್ತ ಮಗನನ್ನು ಮದುವೆ ಮಾಡ್ಕೋತಾಳೆ. ಭೀಮನ ಅಮಾವಾಸ್ಯೆಯನ್ನು ವ್ರತವನ್ನ ಮಾಡಿದ್ರಿಂದ ಸ್ವತಃ ಶಿವ ಪಾರ್ವತಿಯ ಆಶೀರ್ವಾದದಿಂದ ಆಕೆಯ ಪತಿಗೆ ಪುನರ್ಜೀವ ಬರುತ್ತೆ. ಇದು ಭೀಮನ ಅಮಾವಾಸ್ಯೆ ಇಂದಿನ ವ್ರತದ ಕಥೆ. ಹೀಗೆ ಮಾಡೋದ್ರಿಂದ ಗಂಡನ ಆಯಸ್ಸು ಆರೋಗ್ಯ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ಈ ದಿನಕ್ಕೆ ಭೀಮನ ಅಮಾವಾಸ್ಯೆ ಅಂತ ಯಾಕೆ ಹೆಸರು ಬಂತು ಅನ್ನೋದಾದ್ರೆ, ರುದ್ರದೇವರ ಮತ್ತೊಂದು ಹೆಸರೇ ಭೀಮ ಅಂತೇಳಿ, ಅದಕ್ಕೆ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ.